ಪ್ರೀತಿಸಿದ ಯುವಕನೊಂದಿಗೆ ಮಗಳು ಹೋಗಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಮನನೊಂದು ಒಂದೇ ಕುಟುಂಬದ ಮೂವರು ಮಾಡಿಕೊಂಡಿರುವ ಶಂಕೆ ಇದೆ. ಇಲ್ಲಿ ಎಚ್ಡಿ ಕೋಟೆ ತಾಲೂಕಿನ ಬೂದನೂರಿನಲ್ಲಿ ಘಟನೆ ನಡೆದಿದೆ. ತಾನು ಪ್ರೀತಿಸಿದ ಯುವಕನೊಂದಿಗೆ ಮಗಳು ಹೋದ್ಲು ಅನ್ನುವಂತಹ ಕಾರಣಕ್ಕಾಗಿ ಮನನೊಂದು ಒಂದೇ ಕುಟುಂಬದ ಮೂವರು ಇದೀಗ ಮಾಡಿಕೊಂಡಿದ್ದಾರೆ ಅನ್ನುವ ಅನುಮಾನ ಇದೆ. ಎಚ್ಡಿ ಕೋಟೆ ತಾಲೂಕಿನ ಬೂದನೂರಿನಲ್ಲಿ ಕೆರೆಗೆ ಹಾರಿ ತಾಯಿ, ತಂದೆ ಹಾಗೆಯೇ ಮತ್ತೊಬ್ಬ ಮಗಳು ಮಾಡಿಕೊಂಡಿರುವಂತಹ ಶಂಕೆ ಇದ್ದು, ಮಹದೇವ, ಪತ್ನಿ ಮಂಜುಳಾ, ಮಗಳು ಹರ್ಷಿತಾ ಸಾವಿನ ಶಂಕೆ ವ್ಯಕ್ತವಾಗಿದೆ. ಬೂದನೂರು ಕೆರೆ ಏರಿ ಮೇಲೆ ಮೂವರ ಚಪ್ಪಲಿ, ಬೈಕ್ ಪತ್ತೆಯಾಗಿದೆ. ಮಹದೇವ ಸ್ವಾಮಿ ಹಿರಿಯ ಪುತ್ರಿ ಅರ್ಪಿತಾ ಮನೆ ಬಿಟ್ಟು ಹೋಗಿದ್ಲು. ಈ ಹಿನ್ನೆಲೆ ಮನನೊಂದ ಕುಟುಂಬ ಹತ್ಯೆಗೆ ನಿರ್ಧಾರ ಮಾಡಿತ್ತು. ನಾಪತ್ತೆಯಾಗಿರೋ ಮೂವರಿಗಾಗಿ ಈಗ ಕೆರೆಯಲ್ಲಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಮನನೊಂದ ಕುಟುಂಬಸ್ಥರು ಇದೀಗ ಮಾಡಿಕೊಂಡಿರುವಂತಹ ಅನುಮಾನ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಅಂದ್ರೆ ಅವರ ಊರವ್ರ ಹತ್ರ ಏನಾದರೂ ಹೇಳ್ಕೊಂಡಿದ್ರ ಈ ರೀತಿಯಾಗಿ ಮಗಳು ಈ ತರ ಮಾಡ್ಕೊಂಡ್ಲು ಅಂತ ಹೇಳಿ ಮನನೊಂದು ಈ ಒಂದು ಪ್ರಯತ್ನ ಮಾಡಿರಬಹುದಾ, ಅಥವಾ ಇದಕ್ಕೆ ಅನುಮಾನನ ಏನಾದ್ರೂ ಬಿದ್ದಿರೋದನ್ನ ಯಾರಾದ್ರೂ ನೋಡಿದಾರಾ? ನೈತ ಸದ್ಯಕ್ಕೆ ಇವರ ವಸ್ತುಗಳು ಸದ್ಯ ಕೆರೆ ಪಕ್ಕದಲ್ಲಿ ದೊರೆತಿರುವಂತದ್ದು. ಬೈಕ್ ಇರ್ಬೋದು, ಇವರು ಧರಿಸಿದಂತ ಬಟ್ಟೆಗಳಿರ್ಬೋದು ಕೆಲವೊಂದು, ಹಾಗೂ ಚಪ್ಪಲಿಗಳು ಸದ್ಯ ಕೆರೆ ಪಕ್ಕದಲ್ಲಿ ಪತ್ತೆ ಆಗಿರುವಂತದ್ದು. ಸದ್ಯ ಈಗಾಗಲೇ ಏನು ಮಹಾದೇವ ಸ್ವಾಮಿ ಪತ್ನಿ ಮಂಜುಳಾ ಮಗಳು ಮಾಡಿಕೊಂಡಿದ್ದಾರೆ ಅಂತ ಸ್ಥಳೀಯರು ಒಂದು ರೀತಿಯಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಇರಬಹುದು ಹಾಗೂ ಪೊಲೀಸರು ಕೂಡ ಧಾವಿಸಿರುವಂತದ್ದು. ಶವಗಳ ಹುಡುಕಾಟದಲ್ಲಿ ದೊರೆತಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಅವರು ನೀರಿಗೆ ಬಿದ್ದಿದ್ದಾರಾ ಅನ್ನುವಂಥದ್ದು ಈಗ ಬಾಡಿ ಸಿಕ್ಕ ನಂತರವಷ್ಟೇ ನಮ್ಗೆ ಅಧಿಕೃತವಾಗಬೇಕು. ಆದ್ರೆ ಈಕೆಯ ಮಗಳು ಪ್ರೀತಿಯಲ್ಲಿ ಬಿದ್ದಿದ್ದಂಥದ್ದು ನಿಜ. ಆ ಅಂದ್ರೆ ಯಾರು ಈ ಮಂಜುನಾಥ್ ಸ್ವಾಮಿ, ಮಹದೇವ ಸ್ವಾಮಿ ಇದ್ದಾರೆ ಹಾಗೂ ಪತ್ನಿ ಮಂಜುಳಾ ಇದ್ದಾರೆ. ಈಕೆಯ ಮಗಳು ಪ್ರೀತಿಯಲ್ಲಿ ಬಲೆಗೆ ಸಿಕ್ಕಿದ್ರು, ಅಲ್ಲದೆ ಮನೆ ಬಿಟ್ಟು ಸಹ ಹೋಗಿದ್ರು. ಇದರಿಂದ ಮನನೊಂದು ಇವರೆಲ್ಲರೂ ಕೂಡ ಮಾನವ ಮರ್ಯಾದೆಗೆ ಅಂಜಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗಿದೆ. ಆದ್ರೆ ಇದನ್ನ ಯಾರ ಬಳಿಯಾದ್ರೂ ಹೇಳ್ಕೊಂಡಿದ್ರ ಏನು ಎತ್ತ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ನವಿತಾ, ಅಂದ್ರೆ ಈಗ ಇದನ್ನ ಫಸ್ಟ್ ಯಾರು ನೋಡಿದ್ರು, ಯಾರು ಇನ್ಫಾರ್ಮ್ ಮಾಡಿರೋದು ಅಲ್ಲಿ, ಅಂದ್ರೆ ಇವರು ಹೋಗೋದನ್ನ ಯಾರಾದ್ರೂ ನೋಡಿದ್ರ ಅಲ್ಲಿ ಹೇಗೆ? ನವಿತಾ, ಬೂದನೂರು ಗ್ರಾಮಸ್ಥರು ಇವ್ರನ್ನ ಈ ಕಡೆ ಪಾಸ್ ಆಗಿರೋದನ್ನ ನೋಡಿದ್ರೆ, ಆದ್ರೆ ಕೆರೆ ಕೂಡ ಯಾರು ನೋಡಿಲ್ಲ. ಆದ್ರೆ ಇವರಿಗೆ ಸಂಬಂಧಿಸಿದಂತ ವಸ್ತುಗಳೇನಿದೆ ಇದು ಕೆರೆ ಏರಿಯಾ ಪಕ್ಕದಲ್ಲೇ ಇದೆ. ಆ ಹಿನ್ನೆಲೆಯಲ್ಲಿ ಇವರೇ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಊರಲ್ಲಿ ಸಹ ಈಕೆ ಮಗಳು ಹೋಗಿರೋದು ಕೂಡ ಗೊತ್ತಿತ್ತು. ಅಲ್ಲಲ್ಲಿ ಗುಸುಗುಸು ಮಾತನಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇವರೇ ಮಾಡಿಕೊಂಡಿದ್ದಾರೆ. ಕುಟುಂಬಕ್ಕೆ ಮಾನವ ಮರ್ಯಾದೆಗೆ ಅಂಜಿ ಈ ರೀತಿಯಾಗಿ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿರುವಂತದ್ದು. ಸದ್ಯ ಮೂವರ ಶವಕ್ಕಾಗಿ ಈಗ ಕೆರೆಯಲ್ಲಿ ಹುಡುಕಾಟ ನಡೀತಾ ಇದೆ. ನವಿತಾ, ಪ್ರೀತಿಸಿದ ಯುವಕನೊಂದಿಗೆ ಹೋಗಿದ್ದಾಳೆ ಮಗಳು. ಇದರಿಂದ ಮನನೊಂದು ಒಂದೇ ಕುಟುಂಬದ 3 ಜನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಪ್ರೀತಿಸಿದ ಯುವಕನ ಜೊತೆಗೆ ಮಗಳು ಹೋದ ಕಾರಣಕ್ಕಾಗಿ ಮನನೊಂದು ಮರ್ಯಾದೆಗೆ ಅಂಜಿ ಒಂದೇ ಕುಟುಂಬದ 3 ಶಂಕೆ. ಎಚ್ಡಿ ಕೋಟೆ ತಾಲೂಕಿನ ಬೂದನೂರಲ್ಲಿ ನಡೆದಂತಹ ಹೃದಯ ವಿದ್ರಾವಕ ಘಟನೆ ಇದು. ಒಬ್ಬ ಮಗಳು ಪ್ರೀತಿಸಿದವನ ಜೊತೆಗೆ ಹೋಗಿದ್ದಾಳೆ ಅನ್ನುವಂತ ಕಾರಣಕ್ಕಾಗಿ ಮಾಡ್ಕೊಂಡಿದ್ದಾರೆ ಅಂತ ಶಂಕೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಮಹಾದೇವ, ಪತ್ನಿ ಮಂಜುಳಾ, ಮಗಳು ಹರ್ಷಿತಾ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಬೂದನೂರು ಕೆರೆ ಏರಿ ಮೇಲೆ 3 ಚಪ್ಪಲಿ ಪತ್ತೆಯಾಗಿವೆ, ಬೈಕ್ ಪತ್ತೆಯಾಗಿದೆ ಕೆರೆ ದಂಡೆ ಮೇಲೆ. ಒಂದು ಕಡೆ ಸಿಗ್ತಾ ಇರುವಂತ ಮಾಹಿತಿಗಳನ್ನ ನೋಡ್ತಾ ಇದ್ರೆ, ದೊಡ್ಡ ಮಗಳು ಮನೆ ಬಿಟ್ಟು ಹೋಗಿರೋ ಕಾರಣಕ್ಕಾಗಿ, ಅದು ಪ್ರೀತಿ ಮಾಡೋದನ್ನ ಜೊತೆಗೆ ಹೋಗಿದ್ದಾಳೆ ಅನ್ನುವಂಥ ಕಾರಣಕ್ಕಾಗಿ ಕೊಂಡಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಅದೇ ರೀಸನ್ ಅಂತ ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಮಾಹಿತಿ, ಇದನ್ನ ಹೊರತುಪಡಿಸಿದಂಗೆ ಕೆರೆಯ ಬಳಿ ಸಿಕ್ಕಂತಹ ಮಹದೇವ ಸ್ವಾಮಿ ಅವರ ಬೈಕ್ ಹಾಗೂ ಅವರ ಕುಟುಂಬದ ಮಂಜುಳಾ ಇರ್ಬೋದು, ಅವರ ಹೆಂಡತಿ ಹಾಗೂ ಅವರ ಕಿರಿಯ ಮಗಳು ಹರ್ಷಿತಾ ಅವರ ಚಪ್ಪಲಿಗಳನ್ನ ನೋಡಿದಂತಹ ಸ್ಥಳೀಯರು 3 ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಪೊಲೀಸರು ಬಂದು ಈಗಾಗಲೇ ಅಲ್ಲಿ ಬಿದ್ದಿರುವ ಶಂಕೆ ಹಿನ್ನೆಲೆಯಲ್ಲಿ ಶವಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಮಹದೇವ ಸ್ವಾಮಿ ಹಾಗೂ ಮಂಜುಳಾರವರ ಹಿರಿಯ ಮಗಳು ಅರ್ಪಿತಾ ಏನಿದ್ದಾರೆ, ಈಕೆ ಕಳೆದ ಕೆಲವು ದಿನಗಳ ಹಿಂದೆ ಪ್ರೀತಿಸುತ್ತಿದ್ದಂತಹ ಯುವಕನೊಂದಿಗೆ ಓಡಿ ಹೋಗಿದ್ದಾಳೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಊರಿನವರಿಗೆ ಮುಖವನ್ನ ತೋರಿಸಲಾಗಿದೆ. ಅಲ್ಲದೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಸಮಾಜಕ್ಕೆ ಹೆದರಿ 3
ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಯಾವುದೇ ಅಂದ್ರೆ ಮೃತದೇಹಗಳು ಸಿಕ್ಕಿಲ್ಲ. ಮೃತದೇಹಗಳು ಸಿಕ್ಕ ಬಳಿಕ ನಮಗೆ ಅಧಿಕೃತವಾಗಿ ಯಾವ ಕಾರಣಕ್ಕಾಗಿ ಏನಾಗಿದೆ ಅನ್ನುವಂಥದ್ದು ತಿಳಿಯುತ್ತೆ. ಅರುಣ್, ಓಕೆ ಆನಂದ್, ಆಕೆ ಮನೆ ಬಿಟ್ಟು ಹೋಗಿದ್ದು ಯಾವಾಗಂತೆ? ಜೊತೆಗೆ ಈ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಆಮೇಲೆ ಆಕೆ ಮನೆ ಬಿಟ್ಟು ಹೋಗಿರೋದು ಯಾವ ಹುಡುಗನ ಜೊತೆ ಅನ್ನುವಂಥದ್ದು ಈ ಮನೆಯವರಿಗೆ ಗೊತ್ತಿತ್ತ? ಆ ಬಗ್ಗೆ ಏನಾದರೂ ಗಲಾಟೆಗಳೇನಾದರೂ ಆಗಿತ್ತಂತ? ಅರುಣ್, ಯಾಕಂತ ಹೇಳಿದ್ರೆ ಇವರು ಮೂಲತಃ ಬೂದನೂರು ಗ್ರಾಮದವರಲ್ಲ, ಬೇರೆ ಕಡೆಯಿಂದ ಇಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಅಲ್ಲದೆ ಕಳೆದ ವಾರಗಳ ಹಿಂದಷ್ಟೇ ಆಕೆ ಅಂದ್ರೆ ದೊಡ್ಡ ಮಗಳಿಗೆ ಅವರು ಬುದ್ಧಿವಾದವನ್ನು ಸಹ ಹೇಳಿರ್ತಾರೆ. ಆ ಯುವಕನ ಸಹವಾಸ ಬೇಡ, ನೀನು ಬಿಟ್ಬಿಡು, ನಮಗೆ ಇದೆಲ್ಲ ನಮ್ಮ ಕುಟುಂಬಕ್ಕೆ ಹೊಂದಿಕೊಂಡು ಬರೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ತಂದೆ ತಾಯಿರು ಅವಳನ್ನ ಕೂರಿಸಿಕೊಂಡು ಆಡಿದ್ದಾರೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬಂದಿರುವಂತದ್ದು. ಆದ್ರೆ ಕಳೆದ ಕೆಲ 3 ದಿನಗಳ ಹಿಂದೆ ಆಕೆ ನಾಪತ್ತೆಯಾಗಿದ್ದಾಳೆ. ಆಕೆ ಅಂದ್ರೆ ಆ ಯುವಕನೊಂದಿಗೆ ಓಡಿ ಹೋಗಿರಬಹುದು ಅನ್ನುವ ಶಂಕೆಯನ್ನ ಅಕ್ಕಪಕ್ಕದ ಮನೆಯವರು ವ್ಯಕ್ತಪಡಿಸಿರುವಂತದ್ದು. ಸದ್ಯ ಈಗ ಎಚ್ಡಿಕೋಟೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪೊಲೀಸರ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತೆ. ಅರುಣ್, ಓಕೆ ಆನಂದ್, ಈ ಮಹದೇವ ಸ್ವಾಮಿ ಅಂದ್ರೆ ಇದ್ದಾರಲ್ಲ ಕುಟುಂಬಸ್ಥರಂದ್ರೆ ಹೊರತುಪಡಿಸಿದಂಗೆ ಬೇರೆ ಸಂಬಂಧಿಕರು ಆಲ್ಮೋಸ್ಟ್ ಈಗ ಅಲ್ಲಿ ಬಂದಿರ್ತಾರೆ ಅಂತ ಕಾಣಿಸುತ್ತೆ. ಈ ವಿಚಾರ ಗೊತ್ತಾದ್ಮೇಲೆ ಅವರು ಏನಾದ್ರೂ ಹೇಳಿದ್ರಾ ಈ ಸಂಬಂಧಪಟ್ಟಂಗೆ? ಅರುಣ್, ಇಲ್ಲ. ಯಾಕಂತ ಹೇಳಿದ್ರೆ ಇವರು ಮೂಲತಃ ಬೂದ್ನೂರವರಲ್ಲ, ಬೇರೆ ಕಡೆಯಿಂದ ಇಲ್ಲಿ ಬಂದು ವಾಸ ಮಾಡ್ತಾ ಇರೋದ್ರಿಂದ ಅವರ ಸಂಬಂಧಿಕರಿಗೆ ಇಲ್ಲಿ ಏನಾಗಿದೆ ಅನ್ನುವಂತಹ ಮಾತನಾಡಕ್ಕೆ. ಸರ್ ನಮಸ್ತೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್, ಇದು ಬೈಕ್ ಮತ್ತೆ ಚಪ್ಪಲಿ ಬಿದ್ದಿರೋದು ತಾವೇ ನೋಡಿದ್ರಾ ಮೊದಲಿಗೆ, ಅಥವಾ ಇವರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಈಗ ಇವರ ದೊಡ್ಡ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಕಾರಣ ಏನು ಸಿಗ್ತಾ ಇದೆ, ಮಾಹಿತಿ ಸಿಗ್ತಾ ಇದೆ, ಅದೇ ರೀಸನ್ ಅಂತ ಅನ್ಸುತ್ತಾ ತಮಗೂ ಕೂಡ? ಸರ್, ಮೇಲ್ನೋಟಕ್ಕೆ ಹೇಳ್ತಿರುವಂತದ್ ಜೊತೆಗೆ ಏನು ಕಾಣೆಯಾಗಿರುವಂತ ವ್ಯಕ್ತಿ ಬಹುತೇಕ ಅನ್ನುವಂತ ಪ್ರಚಾರಗಳನ್ನು ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಮೋಸ್ಟ್ಲಿ ಅವ್ರು ಕತ್ತಿರುವಂತದ್ದು ಇದೆ ಅಂತಾನೆ ಇದೆ. ಜೊತೆ ಕೂಡ ಬರ್ದಿಟ್ಟಿರೋದ್ರಿಂದ ಅದು ಕೂಡ ಪೊಲೀಸರ ಕೈ ಸಿಕ್ಕಿದೆ. ಹಾಗಾಗಿ ಅವ್ರ ಮಗಳು ಏನ್ ಮನೆ ಬಿಟ್ಟು ಹೋದ್ರಿಂದ ಮನನೊಂದು ಮಾಡ್ಕೊಂಡಿರೋದಂತದ್ದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ ಸರ್. ಸರ್, ಅದ್ರಲ್ಲಿ ಏನಾದ್ರು ಬರ್ದಿದ್ರ, ಏನ್ ಮೆನ್ಷನ್ ಮಾಡಿದ್ರ ಅಂತ ತಮ್ಗೇನಾದ್ರೂ ಗೊತ್ತಾಯ್ತಾ? ಅದ್ರಲ್ಲಿ ಪೊಲೀಸರು FIR ಆದ ನಂತರ ಅದನ್ನ ಹೇಳ್ತೀವಿ ಅಂತಾರೆ. ಬಟ್ ಬಲ್ಲ ಮೂಲಗಳ ಪ್ರಕಾರ ಅವರ ಮಗಳು ಅಂತರ್ಜಾತಿ ವಿವಾಹಕ್ಕೆ ಅಂದ್ರೆ ಲವ್ ಮ್ಯಾರೇಜ್ ಆಗಿ ಆಕೆ ಮನೆ ಬಿಟ್ಟು ಹೋಗಿತ್ತು. ಇದರಿಂದ ಮನನೊಂದು ಅವರು ಕಳೆದ ಒಂದು ವಾರದಿಂದನೂ ಕೂಡ ಇದರಲ್ಲೇ ಇದ್ರು. ಮತ್ತೆ ಕಳೆದ ರಾತ್ರಿನೂ ಕೂಡ ಅವರ ಅಕ್ಕಪಕ್ಕದ ನಿವಾಸಿಗಳ ಜೊತೆಲೂ ಕೂಡ ಇದೇ ಮಾತನಾಡಿದ್ರಂತೆ. ಇಲ್ಲ, ನಮ್ಗೆ ಇದು ಅವಮಾನ ಆಯ್ತು, ನಾವು ಬದುಕಲ್ಲ ಅಂತ ಮಾಹಿತಿ ಕೊಟ್ಟಿದ್ರು ಅಂತದ್ದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು ಬೆಳಗ್ಗೆ ಅವ್ರದ್ದು ಇದ್ರ ಹತ್ರ ಏನು ಹೆಬ್ಬಳ್ಳ ಜಲಾಶಯ ಹತ್ರ ಹೋದಾಗ ಮೋಟರ್ ಬೈಕ್ ಮತ್ತೆ ಅಲ್ಲಿ ಅವರ ಚಪ್ಪಲಿಗಳು ಸಿಕ್ಕಿದೆ. ಹಾಗಾಗಿ ಬಹುತೇಕ ಅವರು ಬರ್ದಿಟ್ಟಿರುವಂತದ್ದು ಮತ್ತೆ ಅಕ್ಕಪಕ್ಕದ ನಿವಾಸಿಗಳ ಜೊತೆ ಘಟನೆ ಕುರಿತು ವಿವರಣೆ ಕೊಟ್ಟು ನಾವು ಬದುಕೋದಿಲ್ಲ, ಕಳ್ತೀವಿ, ನಮ್ಗೆ ಅವಮಾನ ಆಯ್ತು ಅಂತ ಹೇಳೋದೆಲ್ಲ ಪ್ಯಾರಲ್ ಮಾಡಿ ನೋಡಿದಾಗ ಬಹುತೇಕ ಇದರಿಂದ ಮಾಡ್ಕೊಂಡ್ರೆ ಅನ್ಸುತ್ತೆ. ಜೊತೆಗೆ ಒಂದು ಕಿವಿ ಮಾತೇನಂತ ನೋಡಿ ಸರ್, ಎಷ್ಟೋ ಕಡೆ ಲವ್ ಮಾಡುವಂತದ್ದು ತಪ್ಪಲ್ಲ. ಬೇಸರದ ಸಂಗತಿ ಏನಂದ್ರೆ ನೋಡ್ರಿ, ಅವ್ರು ಕಷ್ಟಪಟ್ಟು ಬೆಳೆಸುವಂತ ಮಕ್ಕಳುಗಳು ತಂದೆ ತಾಯಿ ಮಾತು ಕೇಳಿದೆ ಈ ರೀತಿ ಎಲ್ಲೋ ಒಂದ್ ಕಡೆ ದುಡುಕಿದ್ರು ಅಂದಾಗ ನೋಡಿ ಇನ್ನು ಬಾಳಿ ಬದುಕಬೇಕಾದಂತ ಹರ್ಷಿತ. ಬಸವರಾಜ್, ಇವರು ಬೂದ್ನೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಈ ಊರಿಗೆ ಬಂದು? ಆಮೇಲೆ ಯಾವ ಹುಡುಗ ಏನು ಅಂತ ಇವರಿಗೆ ಗೊತ್ತಿತ್ತು ಅಂತ ಅನ್ಸುತ್ತೆ. ಆ ಹುಡುಗ ಯಾವ ಊರವನು? ಸರ್, ಆ ಹುಡುಗನ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಕಳೆದ ವಾರ ಇದ್ರ ಬಗ್ಗೆ ಮಾತುಕತೆ ಅನ್ನೋದು ಹುಡುಗಿನ ಕರ್ಕೊಂಡ್ ಬಂದಿರುವಂತ ಮಾಹಿತಿ ಕೂಡ ಕೇಳಿ ಬಂದಿದೆ. ಅವ್ರು ಏನೋ ತಿಳುವಳಿಕೆ ಹೇಳಿ ಹುಡುಗನ ಕರ್ಕೊಂಡ್ ಹುಡುಗನ್ಗೂ ಹೇಳಿ ಕರ್ಸಿದ್ರು, ಮನೇಲಿ ಇರಿಸ್ಕೊಂಡಿದ್ರು ಅಂತ ಹೇಳಿ. ಆದ್ರೂ ಕೂಡ ಆ ಹುಡುಗಿ ಕೇಳ್ದ ಮತ್ತೆ ಹೋಗಿರುತ್ತೆ, ಬೇಸರ ಮಾಡ್ಕಡೆ ಅಂತರ್ಜಾತಿ ಅನ್ನುವಂಥದ್ದು ಕೂಡ ಕೇಳ್ಪಟ್ಟಿದ್ದೀವಿ. ಅಂದ್ರೆ ಬಸವರಾಜ್ ಅವರೇ, ಒಂದ್ಸಾರಿ ಮನೆ ಬಿಟ್ಟು ಹೋಗಿದ್ಮೇಲೆ ಮತ್ತೆ ಅವರನ್ನ ಹುಡುಕೊಂಡು ಮತ್ತೆ ಮನೆ ಕರ್ಸ್ಕೊಂಡಿದ್ರು ಇವರು, ಮತ್ತೆ ಬಿಟ್ಟು ಹೋಗಿದ್ದಾರೆ. ಮನೆ ಬಿಟ್ಟು ಹೋಗ್ಲಿಕ್ಕೂ ಮೊದಲೇ ವಿಚಾರ ಗೊತ್ತಾಗಿ ಮಾಡ್ಕೊಳ್ತಾರೆ, ಮದುವೆ ಆಗುತ್ತೆ ಅನ್ನೋದು ಗೊತ್ತಾಗಿ ಅವರಿಬ್ಬರನ್ನು ಕೂರಿಸಿ ಮಾತಾಡಿ ಮನೆ ಕರ್ಸ್ಕೊಂಡ್ ಬಂದಿದ್ರಂತ ಕಳೆದ ವಾರ. ಓಕೆ. ಮತ್ತೆ ಅದಾಗಿ ಎಲ್ಲ ಮಾತುಕತೆ ನಡೆದು ಮನೆಗೆ ಬಂದ್ಮೇಲೂ ಕೂಡ ಹುಡುಗಿ ಅನ್ಕೊಂಡಿಗೆ ಅವ್ರ ಜೊತೆ ಹೋಗಿದೆ ಅನ್ನುವಂಥದ್ರಿಂದ ಬೇಸರ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಾರೆ ಸರ್. ಓಕೆ. ಮದುವೆ ಆಗಿದ್ರ ಸರ್ ಅವರು? ಇಲ್ಲ, ಕಳೆದ ವಾರ ಹೋಗಿರೋದ್ರಿಂದ ಮದುವೆ ಇನ್ನ ಆಗಿಲ್ಲ. ಮತ್ತೆ ಇವಾಗ ಮಾಡ್ಕೊಬಹುದು. ಬಟ್ ಬೇಸರ ಸಂಗತಿ ಅಂದ್ರೆ ಎಲ್ಲ ಒಂದ್ ಕಡೆ ಮದುವೆ ಮಾಡ್ಕೊತಾರೆ. ಇಲ್ಲಿ ಪಾಪ ಏನು ನೋಡಿದೆ ಬಾಳಿ ಬದುಕಬೇಕಾದಂತ ಹುಡುಗಿ ತಂಗಿನೂ ಸೇರಿ ತಂದೆ ತಾಯಿದ್ದು ನಿಜಕ್ಕೂ ಕೂಡ ಒಂಥರ ನೋವಿನ ಸಂಗತಿ ಅಂತಾನೆ ಹೇಳ್ಬೇಕು. ಅಂದ್ರೆ ಇಂಟರ್ ಕ್ಯಾಸ್ಟ್ ಅನ್ನೋ ಕಾರಣಕ್ಕನೇ ಈ ಘಟನೆ ಆಗಿದೆ ಅಂತ ಬಹುತೇಕ. ಯಾವ ಕ್ಯಾಸ್ಟ್ ಹುಡುಗ ಸರ್ ಅಂತ ಹೆಂಗ್ ಗೊತ್ತಾಯ್ತಾ? ಸರ್, ಇವಾಗ ಇಂಟರ್ ಕ್ಯಾಸ್ಟ್ ಮಾತ್ರ ಗೊತ್ತು, ಹುಡುಗ ಯಾವ ಕ್ಯಾಸ್ಟ್ ಅಂತ ಗೊತ್ತಾಯ್ತು. ಓಕೆ ಸರ್. ಥ್ಯಾಂಕ್ ಯು ನೀವು ಸರ್ ಜೊತೆ ಮಾತನಾಡಿದಕ್ಕೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಕೂಡ ಲೈವ್ ನಲ್ಲಿದ್ದಾರೆ. ಆನಂದ್, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಡೆತ್
ಸಂಬಂಧಪಟ್ಟಂಗೆ ಅವರು ಬರೆದಿಟ್ಟಿರೋ ಕಾರಣದಿಂದ ಇದು ಮರ್ಯಾದೆಗೆ ಅಂಜಿ ಆದಂತಹ ಆತ್ಮ ಅಂತ ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಅರುಣ್, ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರ ಬರೆದಿರುವಂತದ್ದು ಸತ್ಯ. ನಾನು ನನ್ನ ಹಿರಿಯ ಮಗಳಾದ ಅರ್ಪಿತಾ ಏನಿದ್ದಾರೆ ಆಕೆ ಮನೆ ಬಿಟ್ಟು ಹೋಗಿದ್ರಿಂದ ಮನನೊಂದು ಕುಟುಂಬಸ್ಥರು ಹಾಗೂ ಸಂಬಂಧಿಕರಿಗೆ ಮುಖವನ್ನು ತೋರಿಸಲಾಗಿದೆ, ಶರಣಾಗ್ತಿದ್ದೀವಿ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರು ಡೆತ್ ನೋಟ್ ಅನ್ನ ಮಾಧ್ಯಮದ ಮುಂದೆ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಅಲ್ಲದೆ ವಿಚಾರಣೆಯನ್ನ ನಡೆಸ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇರುವಂತದ್ದು. ಒಂದಂತೂ ಸ್ಪಷ್ಟ, ಸಾವಿಗೆ ಮೇಲ್ನೋಟಕ್ಕೆ ಏನು ಆಕೆ ಹಿರಿಯ ಮಗ ಮಂಜುನಾಥ್ ಹಾಗೂ ಮಹಾದೇವ ಸ್ವಾಮಿ ಮಂಜುಳಾ ಅವರ ಹಿರಿಯ ಮಗಳಾದ ಅರ್ಪಿತಾ ಅವರು ಯುವಕನೊಂದಿಗೆ ಅಂದ್ರೆ ಅನ್ಯ ಜಾತಿಯ ಯುವಕನೊಂದಿಗೆ ಓಡಿ ಹೋಗಿರೋದೇ ಕಾರಣ ಅಂತ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಅರುಣ್, ಈಗ ತನಿಖೆ ನಡೀತಾ ಇದೆ. ಬಾಡಿಗಳು ಸಿಕ್ಕ ನಂತರ ಅವರ ಕುಟುಂಬಸ್ಥರು ಸಂಬಂಧಿಕರೆಲ್ಲ ಸೇರಿದ ಬಳಿಕ ಮತ್ತಷ್ಟು ಹೆಚ್ಚಿನ ಮಾಹಿತಿ ದೊರೆಯುತ್ತೆ. ಅರುಣ್.